ಸೊ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಡ್ತಿದ್ದೀವಿ ಡಿಗ್ಗಿಂಗ್ ಅ ಹೋಲ್. ಸೊ ಇವತ್ತು ಅಂದರೆ ಏನು ಗೊತ್ತಾಯಿದೆ ಈ ಗೇಮು ಅಂದರೆ ಭೂಮಿ ಒಳಗಡೆ ಡಿಗ್ ಮಾಡ್ತಾ ಅಂದರೆ ಏನಂತಾರೆ ಅಂದರೆ ಭೂಮಿ ಒಳಗಡೆ ಏನೇನಿರುತ್ತೆ ಓರ್ಸ್ ಅದೆಲ್ಲ ಇರುತ್ತಲ್ಲ ಆ ಸ್ಟೋನ್ಸ್ ಅದೆಲ್ಲ ಎತ್ಕೊಂಡು ಸೇಲ್ ಮಾಡೋದು ಆ ಥರ ಕೆಲಸ ನಮ್ಮದು. ಏನು ಮೂರಕ್ಕೆ ಇನ್ವೆಂಟ್ರಿ ಫುಲ್ ಆಗೋಯ್ತಾ. ಟ್ಯುಟೋರಿಯಲ್ಲು ಕಂಪ್ಯೂಟ್ರಿಗೆ ಹೋಗಿ ಕೋರ್ಸ್ ಕಂಪ್ಲೀಟ್ ಆಯಿತು. $13 ಸಿಕ್ತು. ಶಾವೆಲ್ಲ ಅಪ್ಗ್ರೇಡ್ ಮಾಡಿಬಿಟ್ವಿ. ಈಗ ಇದಕ್ಕೆ ಹೋಗ್ಬೇಕು. ಇವಾಗ ಇಲ್ಲಿ ಇನ್ನೂ ದೊಡ್ಡ ಹೋಲ್ ಮಾಡಬೇಕು. ಇಷ್ಟಿಷ್ಟೇ ಅಲ್ಲ, ಫುಲ್ಲು ಅಡಿಗಡೆ ಈ ಥರ ಚಿಕ್ಕ ಚಿಕ್ಕ ಕಲ್ಸಲ್ಲ ಓರ್ಸಿದ್ದು ಬೇಸಿಕಲಿ. ಇದೇನಿದೆ ಓಡೋಯ್ತು. ಏನಪ್ಪ ಇದು ಬ್ಯಾಟ್ರಿ ಇಟ್ ಕ್ಯಾನ್ ಎಕ್ಸ್ಪ್ಲೋಡ್ ಎನಿ ಟೈಮ್. ಬ್ಯಾಟ್ರಿ ಏನು ನ್ಯೂಸು? ಬ್ಯಾಟ್ರಿ ನ್ಯೂಸ್ ಹೇಳಿ ಗೈಸ್, ಕಮೆಂಟಲ್ಲಿ ಹೇಳಿ. ಅದೇನು ಬ್ಯಾಟ್ರಿ ಯೂಸ್ ಏನೋ ಗೊತ್ತಾಗಿಲ್ಲ. ಯೂಸ್ ಮಾಡ್ತಿರೋದು ಶವಲ್ ಕೈಯಿಂದ ಯೂಸ್ ಮಾಡೋ ಬ್ಯಾಟ್ರಿ ಏನಕ್ಕಪ್ಪ? ಬ್ಯಾಟ್ರಿ ಏನಕ್ಕೆ ಯೂಸ್ ಅಂತ ಕಮೆಂಟಲ್ಲಿ ಹೇಳಿ ಬೇಗ. ಮಾಡೋಣ ಈಗ. ಫುಲ್ ಸ್ವಲ್ಪ ದೊಡ್ಡ ಹೋಲ್ ಮಾಡ್ತಾ ಹೋಗೋಣ. ಇದೇನು ಗ್ರೀನ್ ಲೈಟ್ ಬರ್ತಾನೆ ಇರತ್ತಾ? ಏನೋ ಒಂದು ನೋಡೋಣ. ಕಲೆಕ್ಟ್ 5 ಸ್ಟೋನ್ಸ್ ಆಯಿತು. ಇದು ಇಷ್ಟೇ ಚಿಕ್ಕ ಹೋಲು. ಆಮೇಲೆ ನೋಡಿ ಇನ್ನೂ ಬೇರೆ ವೀಡಿಯೋಸಲ್ಲಿ ನೋಡ್ತಾ ಹೋಗಿ. ಫುಲ್ಲು ಕೆಲ್ಗೆ ಹೋಗ್ತಿರೋದು ನಮ್ಮದ್ರಲ್ಲಿ. ಆಕ್ಷನ್ ಅನ್ಲಾಕ್ ಏನಕ್ಕೆ ಮಾಡಿದ್ದು? ಆಕ್ಷನ್ ಹಾಕ್ಬಿಟ್ಟು ಕ್ಲೇಮ್. 10,000. ಇಷ್ಟು ಕೆಳಗಿದೆ. ಫಸ್ಟು 1 ಮೀಟ್ರ್ ಸ್ಟೋನು, ಕೋಲು, ಕಾಪರ್ ಆಮೇಲೆ ಸಿಗುತ್ತೆ. ಆಮೇಲೆ ಚೆಸ್ಟು, ಆಮೇಲೆ ಕೇವು, ಆಮೇಲೆ ಸಿಲ್ವರು, ಐರನ್ನು, ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಎಲ್ಲ ಸಿಗತ್ತೆ. ಹಬ್ಬ, ನಾವು ಕೇವ್ಗೆ ಹೋಗ್ಬೇಕು ಇವತ್ತು. ಅಲ್ಲಿಗೆ 8 ಮೀಟರ್ಸರು ಮುಗಿಸ್ಬಿಡೋಣ. ಯಾಕಂದರೆ ಕೇವಾರ ಹೋಗ್ಬೇಕಲ್ಲ. ಕೇವಾರ ಹೋದರೆ ಟ್ರೈ ಮಾಡೋಣ ಕೇವಲ್ಗೆ ಹೋಗೋದಂಥದ್ದು ನೋಡೋಣ. ಇನ್ವೆಂಟ್ರಿ ಫುಲ್ ಬೇಗ ಇನ್ವೆಂಟ್ರಿ ಫುಲ್ ಆಗ್ತೀವಿ. ಬರೀ ಮೂರೇ ಬೇಕಾಗತ್ತೆ. ಇದ್ರ ಬರೀ ಆ್ಯಡ್ ಬರ್ತಾನೆ ಐತೆ. ಆ್ಯಡ್ ಮೇಲೆ ಆ್ಯಡ್. ಅನ್ಲಾಕ್ ಇಟ್ ಫ್ರಮ್ ಸ್ಟೋರಲ್ಲಿ ಅದೇನಾಗಬೇಕು ಬೇಕಾದವ್ರು ನೋಡ್ಕೊಂಡ್ರೆ ಆಯಿತು. ಕಾರೆಲ್ಲ ಓಡ್ಸೋಕ್ಕೆ ಆಗಲ್ಲ. ಇದೇನು ಫುಲ್ ಮಾಡ್ಕೊಂಡು ಆಟೋಮೆಟಿಕ್ಕು. ಓಕೆ ಗೊತ್ತಾಯ್ತು. ಈಗ ಒತ್ತಿ ಹಂಗೆ ಹಿಡ್ಕೊಂಡ್ರೆ ಆ ಸೈಡಲ್ಲಿ ಇದೆಯಲ್ಲ, ಒತ್ತಿ ಹಿಡ್ಕೊಂಬಿಟ್ರೆ ಆಯಿತು. ಆಟೋಮೆಟಿಕ್ ಆಗ್ತಾ ಹೋಗುತ್ತೆ. ಹಾಂ ನಾನೇನಕ್ಕೆ ನಂಗೆ ಗೊತ್ತೇ ಇಲ್ಲ, ಇವಾಗ ಗೊತ್ತಾಯ್ತು. ಇದೇನಿದು ಇನ್ವೆಂಟ್ರಿ ಫುಲ್. ಅದೇನು ಬ್ಲ್ಯಾಕ್ ಕಲರ್ ಏನದು? ಚಾರ್ಕೋಲ ಏನದು? ಕ್ವಿಕ್ ಸೆಲ್ ಮಾಡೋಣ. ಆಕ್ಷನ್ ಸ್ವಲ್ಪ ಲೇಟ್ ಟೈಮ್ ತೊಗೊಳತ್ತಲ್ಲ. ಡ್ರಿಲ್, ಮೆಟಲ್ ಡಿಟೆಕ್ಟರ್, ಚೈನ್, ಶವಲ್ ಎಲ್ಲ ಐತೆ. ಮೆಟಲ್ ಡಿಟೆಕ್ಟರ್, ಡ್ರಿಲ್ ಎಲ್ಲ ಐತೆ. ಮೆಟಲ್ ಡಿಟೆಕ್ಟರ್ ತೊಗೊಂಬಿಡೋಣ. ಬೇಕಾಗತ್ತೆ. ಮೆಟಲ್ ಏನಾರು ಇದ್ದರೆ ತೊಗೊಬೋದು. ಮೆಟಲಿಂದ ದುಡ್ಡು ಸಿಗತ್ತಲ್ಲ. ಫ್ರೀ ಸ್ಪಿನ್ ಮಾಡೋಣ. ಅದರಲ್ಲಿ ಚೆನ್ನಾಗಿರೋದು 2 ಡೈನಮೈಟ್ ಸಿಕ್ತು. ಕ್ಲೇಮ್ ಅಷ್ಟೇ ಸಾಕು. ಈಗ ಬೇರೆ ಕಡೆ ಹೋಲ್ ಇದೆಯಪ್ಪ. ಇನ್ನೂ ಹೋಲ್ ಜಾಸ್ತಿ ಮಾಡೋಣ. ಒತ್ತಿ ಹಿಡ್ಕೊಂಡು ಅದು ಆಟೋಮೆಟಿಕ್ ಮಾಡ್ತಾ ಹೋಗುತ್ತೆ. ನಾವು ಯಾವ ಕಡೆ ಹೋಲ್ ಮಾಡ್ಬೇಕು ಅಲ್ಲಿ ಇದನ್ನು ಕರೆಕ್ಟ್ ಆ್ಯಂಗಲಲ್ಲಿ ಹಾಕ್ಬಿಟ್ರೆ ಐತೆ. ಅದರಷ್ಟು ಕಡೆ ಡಿಗ್ ಮಾಡ್ತಾ ಹೋಗುತ್ತೆ. ಹೋಗ್ತಾ ಇತ್ತಲ್ಲ ನೋಡ್ರಿ, ಹೋಗ್ತಾ ಇದೆ. ಎಷ್ಟು ಮಾಡಬೇಕು ಈಗ? ಈ ಫುಲ್ಲು ಸ್ಲೋ ಹೋಗ್ತೈತೆ. ಲೆವೆಲ್ 2 ಆಯಿತು. ಇನ್ನೂ 1 ಮೀಟರಲ್ಲೇ ಇದ್ದೀನಿ. ಮೇಲ್ಗಡೆ ನೋಡಿ 0 ಮೀಟ್ರ್. ಅಲ್ಲಿ 1 ಮೀಟ್ರ್ ಮೇಲ್ಗಡೆ ಎಲ್ಲಿದೆ ಗೊತ್ತಾ? ದುಡ್ಡು ಅಲ್ಲ, ಅದ್ರ ಪಕ್ಕದಲ್ಲ ಎನರ್ಜಿ ಬಾರ್ ಥರ ಇದೆಲ್ಲ, ಅದ್ರ ಪಕ್ಕದಲ್ಲ ಲೆವೆಲ್ ಐತೆ ನೋಡ್ರಿ. ಅದ್ರ ಪಕ್ಕದ್ದು 1 ಮೀಟರ್ ಅಂತ ಅನ್ಸುತ್ತೆ ನೋಡಿ. ಅದು 1 ಮೀಟ್ರ್ ಮೇಲಿದ್ದೀವಿ ನೋಡಿ. ಅಲ್ಲಿ ನೋಡಿ ಮೇಲೆ 1 ಮೀಟ್ರ್. ಬ್ಯಾಟ್ರಿ ಐತೆ ಕಮ್ಮಿ. ಎಷ್ಟು ಬೇಗ ಏನು ಬ್ಯಾಟ್ರಿ ಇದೆ ನಂಗೆ ಇನ್ನೂ ಗೊತ್ತಾಗ್ತಿಲ್ಲ. 1 ಮೀಟ್ರ್, 2 ಮೀಟ್ರು. ಓಕೆ, ಕೆಳಗೆ ಬರ್ತಾಯಿದ್ದೀನಿ. ಕೆಳಗೆ ಹೋಗ್ತಾಯಿದ್ದೀನಿ ಸ್ಲೋ ಆಗಿ. ಹೋಗೋಣ ಬೇಗ. ಆದಷ್ಟು ಬೇಗ ಹೋದ್ರೆ ಒಳ್ಳೆಯದು. ಕ್ರಿಟಿಕಲ್ ಬ್ಯಾಟ್ರಿ ಏನು ಬ್ಲಾಸ್ಟ್ ಆಗುತ್ತೆ? ಏನಾಗತ್ತೆ ಗೊತ್ತಿಲ್ಲಪ್ಪ.
ಚಾರ್ಜ್ ಮಾಡೋಕ್ಕೆ ದುಡ್ಡು ಕೊಡ್ಬೇಕು ಯಪ್ಪ. ಚಾರ್ಜ್ ಮಾಡೋಕ್ಕೆಲ್ಲ ದುಡ್ಡು ಕೊಡಬೇಕಾ? ತುಂಬ ಇದು ಲಾಸ್ ಆಗತ್ತೆ ಆಮೇಲೆ. ಹೋಲ್ ಮಾಡೋಣ ಫಸ್ಟ್. ಡಿಗ್ ಅ ಹೋಲ್. ಗೈ ಸೈಡಲ್ಲಿ ಬರ್ತೀವಿ. ಅಡ್ವರ್ಟೈಸ್ಮೆಂಟ್ ನಾಟ್ ಸ್ಪಾನ್ಸರ್ಡ್ ಆಗಲೇ ಹೇಳ್ಬಿಟ್ಟಿದ್ದೀನಿ. ಈ ಸೈಡಲ್ಲಿ ಬರ್ತೈತಲ್ಲ. ಈಗ ನಾವು ಎಲ್ಲಿದ್ದೀವಿ? 1 ಮೀಟ್ರ್ 2 ಮೀಟ್ರ್ 8 ಕರೆಕ್ಟಾಗಿ ಅದು. ನಾವು ಇನ್ನು 2 ಮೀಟ್ರ್, ಇನ್ನೂ 6 ಮೀಟ್ರ್ ಕೆಳಗೆ ಹೋಗ್ಬೇಕು. ಓಹ್, ನಾವು ಹೆಂಗೆ ಫಾಸ್ಟಾಗಿ ಓದ್ತಿದ್ದೆ. ನಾವು ಒತ್ತಿ ಹಿಂಗೆ ಪಟ ಹಿಂಗೆ ಓದ್ರೆ ಫಾಸ್ಟ್ ಆಗ್ತೀವಿ. ಅದು ನಿಧಾನಕ್ಕೆ ಒಂದು ಮುಂದೋಗಿ ಹಿಂದೆ ತೊಗೊತೈತೆ. ಇನ್ವೆಂಟ್ರಿ ಫುಲ್ ಸ್ವಲ್ಪ ಹೋಲ್ ಮಾಡ್ಬಿಡ. ಮಣ್ಣೆಲ್ಲ ಎಲ್ಲೋ ಐತೈತೆ, ಅಲ್ಲ ಒತ್ತುತ್ತಾ ಇದ್ದೀನಿ ನಾನು ಮಣ್ಣನ್ನ. ನೋಡೋಣ, ಅಂದರೆ ಹೊರಗಡೆ ಬರೋ ಥರ ಮಾಡ್ಬಿಡೋಣ. ಸ್ವಲ್ಪ ಸ್ಲೋಪ್ ಥರ ಪಾರ್ಕಲ್ಲಿ ಇರತ್ತಲ್ಲ, ಸ್ಲೋಪ್ ಆ ಥರ. ಗೈಸ್ ಇದೆಲ್ಲ ಕ್ಲೇಮ್ ಮಾಡಿಬಿಡೋಣ. ವೀಡಿಯೋ ನೋಡಿ ಕ್ಲೇಮ್ ಮಾಡಿಬಿಡ್ತೀನಿ. ಇದೊಂದು ಕ್ಲೇಮ್ ಐತೀನಿ, ಇನ್ನೆಲ್ಲ ಕ್ಲೇಮ್ ಮಾಡೋಕ್ಕೆ ವೀಡಿಯೋನ ನೋಡಬೇಕು. ವೀಡಿಯೋ ನೋಡಾಯಿತು, $32 ಸಿಕ್ತು. $20 ಎಕ್ಸ್ಟ್ರಾ ಸಿಕ್ತು. ಯಾಕಂದರೆ $14 ಇತ್ತು ಮೊದಲು. ಈಗ 42 ಆಯಿತು. ಬೇಗ ಕೆಳಗೆ ಹೋಗ್ತಾ 3 ಆಯ್ತು. ಈಗ 3 ಮೀಟ್ರ್ ಕೆಳಗಿದ್ದೀನಿ. ಇನ್ನೂ 5 ಮೀಟ್ರ್ ಕೆಳಗೆ ಹೋಗ್ಬೇಕು. ಯಪ್ಪ, ಅದೇನು ಹೋಲ್ ಮಾಡೋವಾಗ ಎಷ್ಟೊತ್ತಾಗತ್ತೋ. ಎಲ್ಲ ಕೋಲ್ ಸಿಗ್ತೈತೆ. ಚಾರ್ಕೋಲ್ ಅದೇ 1 ಕೋಲ್. ಇನ್ವೆಂಟ್ರಿ ಫುಲ್ ಆಗೋಯ್ತು. ಇನ್ವೆಂಟ್ರಿ ಬೇಗ ಫುಲ್ ಆಯ್ತೈತಪ್ಪ. ಕ್ವಿಕ್ ಸೇಲ್ ಮಾಡೋಣ ಬೇಗ. ರಿಚ್ ಏನು $50ಗೆ ರಿಚ್ ಆಗಿಬಿಟ್ಯಾ? ಅಯ್ಯೋ ಸಿಕ್ತು ಏನೋ. ಎಷ್ಟು? 30 ಸೂಟ್ ಕೇಸ್ ಏನೋ ಸಿಕ್ಬಿಡ್ತು. $30 ಸೂಟ್ ಕೇಸ್ ಏನೋ ಸಿಕ್ತಪ್ಪ. ಈಗ ಹೊರಗೋಗೋ ಥರ ಒಂದು ಸ್ವಲ್ಪ ದಾರಿ ಥರ ಮಾಡೋಣ. ಸ್ಲೋಪ್ ಸೀದಾ ಹಿಂಗೆ ಸ್ಲೋಪಲ್ಲಿ ಹತ್ಕೊಂಬರೋ ಥರ. ಹತ್ತಕ್ಕೆ ಆಯ್ತಾ ಇಲ್ಲ? ಇಷ್ಟು ಮಾಡಿದೆ ಇದಾಗೋಯ್ತಾ ಬ್ಯಾಟ್ರಿಲು? ಯಾವ್ದಪ್ಪ ಇದು? ಇಷ್ಟು ಬ್ಯಾಟ್ರಿ ಏನು ಯೂಸಲು? ಏನೋ ಒಂದು ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ನನಗೀಗ ಫಸ್ಟು ಸ್ಲೋಪ್ ಮಾಡಬೇಕು. ಮಾಡೋಣ. ಏನು ಕಲ್ಲೆಲ್ಲ ಸಿಗ್ತೈತೆ. ಬೇಗ ಎಷ್ಟೊತ್ತು ಅದಕ್ಕಾರ ಹತ್ತಕ್ಕೆ ಐತೆ. ಹಾರಲೇಬೇಕು ನಾನು. ಕ್ವಿಕ್ ಸೇಲ್ ಮಾಡಿಬಿಡೋಣ. ಇವತ್ತು ಅಡ್ವರ್ಟೈಸ್ಮೆಂಟು, ಬರೀ ಅಡ್ವರ್ಟೈಸ್ಮೆಂಟೇ ಬರ್ತೈತೆ. ಬ್ಯಾಟ್ರಿ ಚಾರ್ಜ್. ಸೊ ಮತ್ತೇನಿದೆ? ಜೆಟ್ ಪ್ಯಾಕ್. ಓಕೆ, ಮತ್ತೇನಿದೆ? ಅಷ್ಟೇ. 1 ಮೀಟ್ರ್ 4 ಮೀಟ್ರ್ ಕೆಳಗೆ ಹೋಗಿದ್ದೀವಿ. 3 ತೋರಿಸ್ತೈತೆ. ಆವಾಗಲೇ ಎಷ್ಟು 4 ತೋರಿಸ್ತಪ್ಪ. ಲೆವೆಲ್ 4 -3 ಮೀಟ್ರ್. ಏನಪ್ಪ ಇದು? ಪಿರಮಿಡ್ ಜಂಗಲ್, ಹಾಂಟೆಡ್ ಹೌಸ್, ಅಂಡರ್ ವಾಟರ್ ಎಲ್ಲ ಮಾಡ್ತೀವಾ? ಇದೆಲ್ಲ ಕ್ಲೇಮ್ ಮಾಡ್ಕೊಂಬಿಡೋಣ. ಅಚೀವ್ಮೆಂಟ್ಸ್ ಅಂತೆ. ಕೋಲ್, ಮನಿ, ಬ್ಯಾಕ್ ಪ್ಯಾಕ್ಸ್, ಸ್ಟೋನ್ಸ್, ಅದೇ ಸಿಕ್ಕೈತೆ. ಇದೇನು ಬೇರೆ ಥರ ಇದೆ. ಮಣ್ಣು ಕಲರ್ ಚೇಂಜ್ ಆಗೋಯ್ತು. ಬೀಚಲ್ಲಿ ಇರೋದು ನೋಡಿ, ಆ ಥರ ಕಲರ್ ಆಗ್ಬಿಟ್ಟೈತಿ. ಇಲ್ಲ ಅಷ್ಟೇ, ಇಷ್ಟರಲ್ಲೇ ಇರೋದು. ಬೀಚಲ್ಲಿ ಇರುತ್ತಲ್ಲ ಕಲರ್, ಏನಂತಾರೆ, ಮಣ್ಣು ಬೇರೆ ಕಲರ್ ಇರುತ್ತೆ. ಅದು ಸ್ವಲ್ಪ ಬೇರೆ ಟೈಪೇ ಇರತ್ತೆ ನೋಡಿರಿ. ಬೇರೆ ಐತೆ. ಆ ಥರ ಯೆಲ್ಲೋಯಿಶ್ ಟೈಪ್, ಗೋಲ್ಡ್ ಆ ಥರ ಟೈಪ್ ಐತೆ ಕಲರ್. ಮೇಲ್ಗಡೆ ಕರೆಕ್ಟಾಗಿತ್ತು. ಇದೊಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗೋಯ್ತು. ಫಸ್ಟ್ ಇವುಗಳನ್ನೆಲ್ಲ ತೊಗೊಳ್ಳೋಣ. ನಮ್ಮ ಸ್ಟೋರೇಜ್ ಸ್ವಲ್ಪ ದೊಡ್ಡದಾಗಿದೆ. 10 ಆಗಿದೆ ಈಗ. ಕೇವ್ ಇಲ್ಲ ಐತೆ. ನಾನು 5 ಮೀಟ್ರ್ ಅಲ್ಲಿದ್ದೀನಿ. ಜೆಟ್ ಪ್ಯಾಕ್ ಏನಪ್ಪ ಇದು? ಹಾರೋದು. ಫಸ್ಟ್ ಇದು ಇನ್ವೆಂಟ್ರಿ ಫುಲ್ ಮಾಡಿಬಿಟ್ಟು ಜೆಟ್ ಪ್ಯಾಕ್ ಟ್ರೈ ಮಾಡೋಣ. $29 ಅಷ್ಟೇ ಇರೋದು. 100% ಹೆಲ್ತ್ ಇದೆ. 47 46 40
43%, 42%. ಇದೇನಿದು ನಾನು ಹೊಡೆದಂಗೆ ಅದನ್ನ ಕೆಳಗಡೆ ಹಿಂಗೆ ಇದು ಮಾಡ್ದಂಗೂ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ. 36 ಆಗಿದೆ. ಒಂದು ಹೊಡೆದ್ರೆ 30. ಹಾಗೆ 100 ಮಾಡಿದ್ರೆ 100 ಮಾಡಿದ್ರೆ ಔಟ್, ಹಂಗೆ ಔಟಲ್ಲ ಹಿಂಗೆ ಇದಾಗತ್ತೆ, ಕಮ್ಮಿ ಆಗುತ್ತೆ ಬ್ಯಾಟ್ರಿ. ಲೋ ಆಯ್ತು ನೋಡಿ. ಅಷ್ಟು ಬ್ಯಾಟ್ರಿ ಕ್ರಿಟಿಕಲ್ ಬ್ಯಾಟ್ರಿ. ಅನ್ಲಿಮಿಟೆಡ್ ಮ್ಯಾಕ್ಸ್ ಪವರ್ 10 ಮಿನಿಟ್ಸ್ಗೋಸ್ಕರ ಯಾರೇ ಬೇಕು. ಫುಲ್ ಅನ್ಲಿಮಿಟೆಡ್ ಮಾಡಿದ್ದಿದ್ರೆ ಚೆನ್ನಾಗ್ತಿತ್ತು. ಬರೀ 10 ನಿಮಿಷಕ್ಕಷ್ಟೇ ಅನ್ಲಿಮಿಟೆಡ್ ಅಂತೆ, ಯಾರಿಗೆ ಬೇಕು ಅಲ್ವಾ? ಸುಮ್ಮನೆ ಬ್ಯಾಟ್ರಿ ಚಾರ್ಜ್ ಆಯಿತು. ಹೆಲ್ತ್ ಹೋಗುತ್ತಾ ಬೇರೆ? ಇಲ್ಲ, 100% ಹಾಗೆ ಇದೆ, 100% ಹಾಗೇ ಇದೆ. ಏನೂ ಸಿಗ್ತಾ ಇಲ್ವೇ? ಏನೋ ಚೆನ್ನಾಗಿರೋದು ಅವಾಗಷ್ಟೇ ಸುಟ್ಕೆ ಸಿಕ್ತು, ಮತ್ತು ಸಿಕ್ಕಲಿ. 7 ಮೀಟರ್ಸು, ಇನ್ನೊಂದು ಮೀಟ್ರ್ ಅಷ್ಟೇ. ಕಲೆಕ್ಟ್ ಕೋಲ್ 5, ಇನ್ನೂ 7 ಮೀಟ್ರ್ ಆಯಿತು. ಇನ್ನೊಂದು ಮೀಟ್ರ್ ಕೆಳಗೆ ಹೋದರೆ 8 ಮೀಟರ್ಸ್ ಆಗಿಬಿಡುತ್ತೆ. ಆಮೇಲೆ ಸ್ಟ್ರೈಟ್ ಹೋಗೋ ಎಲ್ಲೋಗ ಗೊತ್ತಿಲ್ಲ, ಒಟ್ಟು ಕೇವ್ ಅಲ್ಲಿರೋ ಲೆವೆಲಲ್ಲಿದೆ ನೋಡಿ. ಅಲ್ಲಿದ್ದೀನಿ, ಸ್ವಲ್ಪ ಸ್ಟ್ರೈಟ್ ಹೋಗ್ಬೇಕಿನ್ನು. ಬೇಗ 8 ಮೀಟರ್ಸು ಆಯಿತು. 8 ಮೀಟರ್ಸ್ ಕರೆಕ್ಟಾಗಿ ಅಲ್ಲೇ ಇದ್ದೀನಿ. ಸ್ಟ್ರೈಟ್ ಹೋಗ್ತಾ ಇರಬೇಕು. ಕೇವಿಗೆ ಎಷ್ಟು ಕೆತ್ತಬೇಕೇನೋ. ಮುಂದೆ ಹಿಂಗೆ ಕೆತ್ತೋಣ. 8 ಮೀಟ್ರ್ ಒಳ್ಳೆಯಲ್ಲಿ ಆಗತ್ತಲ್ಲ, ಟ್ರೈ ಮಾಡೋಣ. ಸುಮ್ಮನೆ ಅಷ್ಟು ಅರ್ಧ ಓಪನ್ ಮಾಡೋಣ ಅಂತ. ಇಲ್ಲಿ 8 ಮೀಟರ್ಸ್ ನೋಡಿ, ಕರೆಕ್ಟಾಗಿ 8 ಮೀಟರ್ಸು ನೋಡಿ. 7 ಮೀಟರ್ ಸ್ವಲ್ಪ ಮೇಲೆ ಕೆಳಗೆ ಆಗ್ತಿರುತ್ತೆ. ಚೂರು 1% ಮೇಲೆ ಆಗ್ತಿದ್ರು 1% ಕಮ್ಮಿ ಆಗ್ತಿದೆ, ಅಂದರೆ ಮೀಟರ್ಸ್. 1 ಮೀಟರ್ ಚಾರ್ಜಿಂಗ್ ಫುಲ್ ಸೇಲ್ ಮಾಡಿಬಿಡೋಣ. ಆ್ಯಡ್ ಬೇರೆ, ಮಧ್ಯ ಬರುತ್ತೆ ಬೇರೆ. ಸ್ಪಿನ್ ಮಾಡೋಕ್ಕ 11 ಅವರ್ಸ್ ಬಿಟ್ಟು ಇನ್ನೊಂದು ಸ್ಪಿನ್ ಮಾಡ್ಬೋದು. ಹೆಲ್ತ್ ಹೋಗ್ತಿದೆ, 98 ಹೋಯ್ತು. ಸ್ವಲ್ಪ ಹೋಲ್ ಮಾಡೋಣ, ಸ್ವಲ್ಪ ಹೊಲ್ಗಿಗೆ. 8 ಮೀಟರ್ಸಲ್ಲಿದ್ದೀನಲ್ಲ, ಫುಲ್ ಸ್ಟ್ರೈಟ್ ಎಷ್ಟಾಗತ್ತೆ ಅಷ್ಟು ಮಾಡೋಣ. ಸ್ವಲ್ಪ 10 ಮಾಡ್ಬಿಡೋಣ, 10 ಮೀಟರ್ಸ್ ಆದರೂ. ಆದಷ್ಟು ಆಗಲಿಲ್ಲ, 8ಅಲ್ಲಿ ಹಾಕಿರೋದು. ಆಮೇಲೆ ಬೇಕಾದ್ರೆ ಮತ್ತೆ 8ಇಂದ ಮತ್ತೆ ಸ್ಟಾರ್ಟ್ ಮಾಡೋಣ. 10 ಮಾಡಿಬಿಟ್ಟು ಇಟ್ಬಿಡೋಣ. 9 ಆಯಿತು. ಈ ಸೈಡ್ ಒಂದು ಓಪನ್ ಆಯ್ತು. 10ಗೆ ಬಂದ್ವಿ. ಯಬ್ಬೋ, ಇದೇನು ಕತ್ಲೆ! ಮಣ್ಣೆ ಆ ಕಲರ್ ಇರೋದ ಏನು ಗೊತ್ತಾಗ್ತಿಲ್ಲ. ಕಾಪರ್, ಐರನ್, ಆಮೇಲೆ ಸಿಲ್ವರ್ ಸಿಗತ್ತೆ. ಫುಲ್ ಕತ್ಲೆ ಆಗಿದೆ ಈ ತಲೆ. ಲೈಟು ಇದೆಯಾ? ಇರಬೇಕು ಮೋಸ್ಟ್ಲಿ. ಇಲ್ಲಿ ಕತ್ಲೆ ಆಗಿದೆ. ಲೈಟ್ ಒಂದು ತೊಗೊಬೇಕು ಫಸ್ಟ್. ಆ್ಯಂಡ್ ಅಲ್ಲಿ ಡೈನಮೈಟ್ ಒಂದು ಸಿಕ್ಕಿತ್ತಲ್ಲ, ಅದೆಲ್ಲ ಹೋಯ್ತು. ಈ ಸೈಡ್ ನೋಡಿ, ಇಲ್ಲಿ ಜಾಯ್ಸ್ಟಿಕ್ ಇದೆ ನೋಡಿ, ಅದು ಈ ಸೈಡು ಡೈನಮೈಟ್ ಆಪ್ಷನ್ 0 ತೋರಿಸ್ತಿದೆ. ಆವಾಗಲೇ ಅಷ್ಟು 2 ಸಿಕ್ಕಿತ್ತು. ನಂಗೆ ಕರೆಕ್ಟಾಗಿ ನೆನಪಾಯ್ತು, ಅವಾಗ 2 ಸಿಕ್ಕಿತ್ತು. ವಿಡಿಯೋ ಬ್ಯಾಕ್ ಮಾಡಿ ಆ ಸ್ಪಿನ್ ಮಾಡಿದ್ನಲ್ಲ, ಅವಾಗ 2 ಸಿಕ್ಕಿತ್ತು. ಅದೆಲ್ಲ ಹೋಯ್ತದ. ಸುಮ್ಮನೆ ಫ್ರೀಗೆ ತೋರ್ಸೋಕ್ಕೆ ಏನೋ ಗೊತ್ತಾಗಲಿಲ್ಲಪ್ಪ. ಬಂದಿಲ್ಲ, ಅದೇನೋ 0 ತೋರಿಸ್ತಿದೆ. ಯೂಸು ಮಾಡಲಿಲ್ಲ ಇನ್ನೂ. ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಕೇವ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಮೇಲೆ ಹೋಗೋಣ. ನೋಡಿ, ಜೆಟ್ ಪ್ಯಾಕ್ ಇದೆ ಯೂಸು. ಜೆಟ್ ಪ್ಯಾಕಿಂದ ಅಂದರೆ ಕೆಳಗೆ ಡೌನ್ ಇದ್ರೆ ಅಪ್ಪತ್ತ ಕಷ್ಟ ಆಗತ್ತೆ ಅಂತ ಜೆಟ್ ಪ್ಯಾಕು ಆ್ಯಡ್. ಸ್ಪಾನ್ಸರ್ ಅಲ್ಲ ಅದು, ಏನೋ ಐಲ್ಯಾಂಡ್ ಏನಾಯಿತು. ಹೆಲ್ತ್ ಫುಲ್ ಮಾಡ್ಕೊಳ್ಳೋಣ. 0 ಚಾರ್ಜಸ್ ಏನಿಲ್ಲ ಬಿಡಿ ಹೆಲ್ತಿಗೆ. ಮೆಟಲ್ ಡಿಟೆಕ್ಟರ್ ತೊಗೊಂಬಿಡೋಣ. ಇದೆಯಲ್ಲ 23.
ಇದೇನಪ್ಪ ಇದು? ಓ, ನಾನು ನೆಲದ ಮೇಲೆ ಹಿಂಗೆ ಇಡೋದು ಅಂದ್ಕೊಂಡೆ, ನಾ ಕೈಯಲ್ಲಿ ಹಿಡ್ಕೊಂಬಿಟ್ಟಿನಿ. ಈ ದಾರ ಇನ್ನೂ ಸಿಕ್ಕಲಿಲ್ಲ, ದಾರ ಎಲ್ಲಿಲ್ವಪ್ಪ. ಡ್ರಿಲ್ ಲೆವೆಲ್ 7, ಲೆವೆಲ್ 5 ನಾನೀಗ ಇನ್ನೂ 2 ಲೆವೆಲ್ ಮಾಡಬೇಕು. ಡ್ರಿಲ್ ಅದೇ ಸೀದಾ ಇಟ್ಕೊಂಡು ಅದೆಷ್ಟು ಕತೆ ಆನ್ ಆಗ್ತಾ ಇರುತ್ತೆ. ಅವಾಗ ಬ್ಯಾಟ್ರಿ ಯೂಸ್ ಮಾಡಿದ್ರೆ ಆಯಿತು ಅಂದ್ಕೊಳ್ಳೋಣ. ಇದಕ್ಕೆ ಏನಕ್ಕೆ ಬ್ಯಾಟ್ರಿ ಯೂಸ್ ಆಗ್ತಿದೆ ನಂಗೆ ಆಗ್ತಿಲ್ಲ. ಅಲ್ಲಿದೆ ಅಂತ ಗೊತ್ತಾಗ್ತೈತೆ. ಬ್ಲೂ ಆದರೆ ಅಲ್ಲಿದೆ ಅಂತ. ಇಲ್ಲಿದೆ ಅಂತ ಕರೆಕ್ಟ್ ಇಲ್ಲ. ಇಲ್ಲಿದೆ ಕರೆಕ್ಟಾಗಿ ಏನೋ ಒಂದು. ಇನ್ನೂ ಹೊಲ್ಗಲ್ಗೇನೋ ಇದೆ. ಸ್ವಲ್ಪ ಕೆಳಗಾದ್ರೂ ಆಗಲ್ವಾ? ಅಲ್ಲೇ ಕರೆಕ್ಟಾಗಿ ಅಲ್ಲಿ ಇಲ್ಲ, ಹೋಯ್ತು ಅಷ್ಟೆ. ಇಲ್ಲಿ ಬಿಡಿ, ಅದಿನ್ನು ಬೇಡ ನನಗೆ. ಈಗ ಫಸ್ಟು ಕೇವ್ ಹುಡುಕ್ಬೇಕು ನನಗೆ. 8 ಮೀಟರ್ಸ್, ಕರೆಕ್ಟಾಗಿ 8 ಮೀಟರ್ಸಲ್ಲಿದ್ದೀನಿ. ಬೇಗ ಫಸ್ಟ್ ಅಲ್ಲಿ ಕೇವ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಲೈಟ್ ತೊಗೊಂಬರೋಣ, ಒಂದು ಡೈನಮೈಟ್ ಇಟ್ಕೊಳ್ಳೋಣ, ಎಮರ್ಜೆನ್ಸಿಗೆ ಬೇಕಾಗ್ಬೋದು. ಗೈಸ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬೇಗ. ನಮ್ಮ ಕೇವ್ ಹುಡ್ಕೋರು ಅಲ್ಲಿಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬೇಗ ಸಬ್ಸ್ಕ್ರೈಬರ್ಸ್ ಮಾಡಿ. 20 ಸಬ್ಸ್ಕ್ರೈಬರ್ಸ್ ಮಾಡಿಬಿಡ್ರಿ. ಇನ್ನೂ 17 ಇದ್ದೀರಾ. ಸ್ವಲ್ಪ ಬೇಗ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಫೋನ್ ಹಿಡ್ಕೊಂಡು ಎಲ್ಲರ ಫೋನಲ್ಲೂ ಒಬ್ಬರೊಬ್ಬರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಬೇಗ ಮಾಡಿರಿ. ಅವಾಗ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ. ವ್ಯಾಕ್ಯೂಮ್ ಏನೇನೋ ಐತಪ್ಪ. ಇಲ್ಲೇ ಡೈನಮೈಟ್ ಲೈಟು ಮತ್ತು ಲೈಟ್ ಐತಾ? ದೊಡ್ಡ ಐತೆ. ಏನು ಮಾಡೋದು? ಚೇಂಜ್ ಶವೆಲ್ ಇರಲಿ ಅನ್ಸತ್ತೆ. ಶವೆಲ್ ಅಪ್ಗ್ರೇಡ್ ಮಾಡಿಬಿಡೋಣ. ಏನಾಗಿಲ್ಲ ಅಷ್ಟು, ಸುಮ್ಮನೆ ಪಳ ಅಂತಿದೆ ಅಷ್ಟೆ. ಏನೋ ಚೆನ್ನಾಗಿರೋ ದೊಡ್ಡದಾಗುತ್ತೆ, ಅವಾಗ ಇನ್ನೂ ಈಸಿ ಆಗುತ್ತೆ ಅಂದ್ಕೊಂಡೆ. ಫಸ್ಟ್ ಕೇವ್ ಮಾಡೋಣ. 2 ಐಟಮ್ಸ್ ಇದೆ ಅಷ್ಟೇ ಇನ್ನು ಬ್ಯಾಗಲ್ಲಿ. ಏನೋ ಸಿಕ್ತು. ಕಾಪರ್ ಸಿಕ್ತಾ? ಯೂಸ್ ಡೈನಮೈಟ್. ಏನು ಯೂಸ್ ಐತೆಲ್ಲ ಇದ್ರೆ ತಾನೇ ಅಲ್ಲಿ ಯೂಸ್ ಮಾಡೋದಲ್ಲಿ. ತರಬೇಕಾಗ ಮತ್ತೆ ಹೋಗಿ ಫಸ್ಟ್ ಈ ಸೈಡ್ದಿಷ್ಟು ತೆಗೆದ್ಬಿಡೋಣ. ಮಣ್ಣಿದೆಯಲ್ಲ ಈ ಸೈಡಲ್ಲಿ, ಅದಿಷ್ಟು ತೆಗೆದ್ಬಿಟ್ರೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಡೈನಮೈಟು ಫಸ್ಟ್ ಸ್ವಲ್ಪ ತಂದುಬಿಡೋಣ ಸುಮ್ಮನೆ ಇರೋಕ್ಕೆ. ನೋಡಿ, ಇದು ಜೆಟ್ ಪ್ಯಾಕ್ ಇದೆ ಯೂಸು. ಹಾರ್ಸ್ಕೊಂಡು ಹಿಂಗೆ ಹೋಗ್ತಿರ್ಬೋದು. ಸೇಲ್ ಮಾಡಿಬಿಟ್ಟು ಅಡ್ವರ್ಟೈಸ್ಮೆಂಟ್. ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ? ದುಡ್ಡಿಲ್ಲ. 69 ಅಷ್ಟೇ ಇರೋದು. ನಾನು ದುಡ್ಡಿಲ್ಲ 100 ಅಂದ್ಕೊಂಡೆ, 100 ಇತ್ತು ಅಂದ್ಕೊಂಡೆ. ಇದರಲ್ಲಿ ಇವುಗಳನ್ನ ಈಗ ತೆಗೆದು ಸೇಲ್ ಮಾಡಬೇಕಾ? ಇವುಗಳನ್ನ ತೆಗಿಬೇಕೀಗ. ನಾವು ಒಂದೇ ಕಡೆ ಹೋಲ್ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಈಗ ಎಲ್ಲ ಕಡೆ ತುತ್ತು ಮಾಡಬೇಕು. ಮುಚ್ಚಕ್ಕೂ ಆಗಲ್ಲ ಈಗ ಹೇಳ್ಬೇಕಂದ್ರೆ. ನೋಡಿರಿ, ಮುಚ್ಚಕ್ಕೂ ಆಗಲ್ಲ ಇದನ್ನು. ಮತ್ತೆ ಇನ್ನು ಬೇರೆ ಮಣ್ಣು ತಂದು ಹಿಂಗೆ ಮುಚ್ಚಕ್ಕೂ ಆಗಲ್ಲ. ಇದನ್ನೇ ಸೇಲ್ ಮಾಡೋಣ. ರಿಚ್ ರೋಪ್ ಅಂತ ತೊಗೊಳಕ್ಕಾಗಲ್ಲ. ಅದೇನೋ ಬೈ ಫ್ರಮ್ ಶಾಪ್ ಅಂತ ಸತ್ತಪ್ಪ. ಇನ್ನು ನೆಲದವ್ರಿಗೆ ಹಾಕೋರ ಇದೆಯಾ? ಟೈಲ್ಸ್ ಥರದೇ ಅಂತ ಹಾಕೋರೆ, ಗಟ್ಟಿ ಇರಲಿ ಅಂತ. ನಾವು ಫುಲ್ ತೆಗ್ದ್ಬಿಡೋಣ ಈಗ. ನೆಕ್ಸ್ಟ್ ವಿಡಿಯೋ ನೋಡಿರಿ, ನೆಕ್ಸ್ಟ್ ವಿಡಿಯೋ ಪಕ್ಕ ಬರತ್ತೆ. ಇಷ್ಟು ತೆಗ್ದ್ಬಿಡೋಣ, ಫುಲ್ ಮಣ್ಣೇ ಮಾಡಿಬಿಡೋಣ. ಯಾಕಂದರೆ ಹೋಲ್ನ ಡಿಗ್ ಮಾಡೋರು ನಾವು. ಮನೇಲಿ ಹೋಲ್ ಮನೇಲಿ ಏನಾಗುತ್ತೆ? ಏನು ಡಿಗ್ ಮಾಡ್ತಿರೋ ಅಂತ ಕೇಳಿದ್ರೆ, ಅದಕ್ಕೆ ಫುಲ್ ಒಂಥರ ಎಲ್ಲ ಕಡೆ ಹಿಂಗೆ ತೆಗ್ದು ಹೋಗಿದ್ರೆ ಮಾಡ್ತಾರೆ, ಕೆಲಸ ಮಾಡ್ತಾರೆ ಜಾಸ್ತಿ ಅಂತ ಅನ್ಕೊತಾರೆ ಅವ್ರು. ಸೇಲ್ ಮಾಡೋಣ. ಬ್ಯಾಟ್ರಿ ಚಾರ್ಜ್ ಮಾಡೋಣ. ಇವಾಗ ಬೈ ಮಾಡೋಕ್ಕಾಗಲ್ಲ. 96 ಇದೆ ಅಷ್ಟೇ. 100 ಬೇಕು. ಇನ್ನೊಂದು ಸ್ವಲ್ಪ ಸೇಲ್ ಮಾಡಿದ್ರೆ ಸಾಕಾಗತ್ತೆ ಅನ್ಸೋದು. ಸಾಕು ಹೋಯ್ತು. ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ? ಎಲ್ಲ ಆ್ಯಡ್ಸೇ ಬರ್ತಾ ಇರುತ್ತೆ. ಡೈನಮೈಟ್ ಒಂದು ತೊಗೊಂಡೆ ಸಾಕು ಸದ್ಯಕ್ಕೆ. ಒಂದಿಲ್ಲಿ ಮಿಕ್ಕಿದ್ದನ್ನ ನೋಡ್ಕೊಂಡ್ರೆ ಆಯಿತು. ಈಗ ಈ ಹೋಲಲ್ಲಿ ಹೋಗಿ ಎಲ್ಲೋಯ್ತು? ಇಲ್ಲಿದೆ ಕಾಪರ್, ಇಲ್ಲಿದೆ. ಯೂಸ್ ಮಾಡೋಣ ಡೈನಮೈಟ್.
ಸ್ವಲ್ಪ ಮೇಲೆ ಹೋಗೋಣ, ಆಮೇಲೆ ಬ್ಲ್ಯಾಕ್ ಲಿಸ್ಟ್ ಆದರೆ ಮೇಲೆ ಫುಲ್ ನಮ್ಮ ಮೇಲೆ ಹೆಲ್ತ್ ಇಲ್ಲೇ ಹೋಗ್ಬಿಟ್ರೆ ಅದಕ್ಕೆ ಸ್ವಲ್ಪ ಹೋಲ್ ಕುತ್ಕೊಳ್ಳೋ. ಇಲ್ಲಿ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ, ಅಲ್ಲೇ ಹೋಗಿ ಹಾಕಬೇಕು, ಹಾಕ್ಬೇಕೀಗ. ಸ್ವಲ್ಪ ಪಟ್ಟ ಹಾಕಿ ಓಡೋಗ್ಬಿಡೋದು. ಹಾಕೋ ಅಷ್ಟೇ. ಸ್ವಲ್ಪ ಓಹ್ ಅದಲ್ಲೇ ಮಯ ಆಗೋಯ್ತು ಅಷ್ಟು. ನಮಗೇನು ಸಿಕ್ಕಲೇ ಇಲ್ಲ ಇದಕ್ಕೆ, ಇದರಿಂದ ನಮಗೇನು ಸಿಕ್ಕಲೇ ಇಲ್ಲ, ಸುಮ್ಮನೆ ವೇಸ್ಟ್ ಆಯಿತು. 0 ಮೀಟ್ರಾ ಹೆಂಗೆ? 1 ಮೀಟ್ರ್. ಓಕೆ, ಹಾಂ, ಈ ಸೈಡ್ ಇಷ್ಟು ಕ್ಲೀನ್ ಮಾಡ್ಬಿಡೋಣ, ಫುಲ್ ನೀಟಾಗಿ ಮಾಡ್ಬಿಡೋಣ. ಆಗ ಫುಲ್ ನೀಟಾಗಿ ಜಾರ್ಕೊಂಡು ಹಿಂಗೆ ಅಂತ ಹೋಗ್ಬೋದು. ಮತ್ತೇನಿಲ್ಲ, ಫುಲ್ ಇದಿಷ್ಟು ತೆಗೆದ್ಬಿಡ್ಬೇಕು. ಗ್ರಾಸ್ ಅನ್ನೋದು ಏನೂ ಇರಬಾರ್ದು, ಫುಲ್ಲು ಹೋಲ್ ಗಿಜ ಇರಬೇಕು. ಫುಲ್ಲು ಮಣ್ಣೆಲ್ಲ ಕರೆಕ್ಟಾಗಿ ಸ್ಟ್ರೈಟಾಗಿರ್ಬಾರ್ದು. ನೋಡಿ ಮೇಲಿಂದ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ. ಇದೇನಪ್ಪ ಇದು, ಏನು ಗೊತ್ತಿಲ್ಲ ಅದೇನಂತ. ಬ್ಯಾಟ್ರಿ ಲೋ ಹಿಂಗೆ ಕಾಣಿಸೋದು ಮೇಲ್ಗಡೆಯಿಂದ ಅರ್ಧ ಅಷ್ಟೇ ಇದಾಗಿರೋದು. ಮನೆ ಮೇಲೆ ಹತ್ಬೋದಾ ನೋಡೋಣ ಟ್ರೈ. ಬ್ಯಾಟ್ರಿ ಇದು ಅಷ್ಟೇ ಅಲ್ವಾ, ಜೆಟ್ ಅಷ್ಟು ಹಾರೋದೇ ಇಲ್ಲ, ಹೆಂಗೋಗುತ್ತೆ? ಹೋಗೋದೇ ಇಲ್ಲ. ಯು ರ್ಯಾನ್ ಔಟ್ ಆಫ್ ಎನರ್ಜಿ, ಯು ಕ್ಯಾನ್ ಲಾಸ್ಟ್ ಯುವರ್ ಡೆಡ್. ಗೈಸ್ ಇದು ಎನರ್ಜಿನೇ, ಇದು ಬ್ಯಾಟ್ರಿ. ವಾವ್, ವಾಟ್ ಎ ಲಾಜಿಕ್. ಸರಿ, ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿರಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋ ಕೇವ್ನ ಎಕ್ಸ್ಪ್ಲೋರ್